ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರು ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಯಾಕೆ ಅಂತ ಡೀಟೇಲ್ಸ್ ಬರ್ತಾ ಇದೆ. ಕ್ಯಾಂಪಸ್ ರಸ್ತೆಯಲ್ಲಿ ವಿಪರೀತ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಜುಲೈ 30ನೇ ತಾರೀಕು ಅಪಘಾತದಲ್ಲಿ ವಿದ್ಯಾರ್ಥಿನಿ ಮಾನಸ ನಿಧನ ಹೊಂದಿದ್ದರು. ಸೊ ಕ್ಯಾಂಪಸ್ ರಸ್ತೆಯಲ್ಲಿ ಸಾರ್ವಜನಿಕ ವಾಹನಗಳಿಗೆ ನಿಷೇಧ ಹೇರುವಂತೆ ಪಟ್ಟು ಹಿಡಿದು ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ಬೇಡಿಕೆ ನಿನ್ನೆ ಮೊನ್ನೆದಲ್ಲ, ತುಂಬ ವರ್ಷಗಳಿಂದ ಇದೆ. ನೀವು ಬೆಂಗಳೂರು ವಿ ಕ್ಯಾಂಪಸ್ ಒಳಗಡೆ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಯಾಕೆ ಅಲೋ ಮಾಡ್ತೀರಾ? ಮಾಡಬೇಡಿ ಅಂತ. ಅಲ್ಲಿ ವಿ ವೆಹಿಕಲ್ಗಳು ಓಡಾಡೋದಕ್ಕಿಂತ ಪ್ರೈವೇಟ್ ವೆಹಿಕಲ್ಗಳೇ ಜಾಸ್ತಿ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ. ಸೊ ಅದರಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಬಿಡಬೇಡಿ ನೀವು ಕ್ಯಾಂಪಸ್ ಒಳಗಡೆ ಅಂತ. ಬಟ್ ಯಾಕೋ ಅದ್ರ ಬಗ್ಗೆ ಯಾರೂ ಸೀರಿಯಸ್ ಆಗಿ ತಗೋತಾ ಇಲ್ಲ. ಮೊನ್ನೆ ಕೂಡ ಅಪಘಾತ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಬೆಂಗಳೂರು ವಿ ಕ್ಯಾಂಪಸ್ ಒಳಗಡೆ ಪ್ರೈವೇಟ್ ವೆಹಿಕಲ್ಸ್ ಬಿಡಬಾರ್ದು ಅನ್ನೋ ಬೇಡಿಕೆ ನಿನ್ನೆ ಮೊನ್ನೆದಲ್ಲ, ತುಂಬ ವರ್ಷಗಳಿಂದ ಇದೆ. ಅಪಘಾತಗಳಾಗ್ತಾನೇ ಇದೆ. ಬಟ್ ಯಾರೂ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಸೊ ಈಗ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ. ಈಗ ವಿದ್ಯಾರ್ಥಿಗಳು 3 ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ರಸ್ತೆ ಅಪಘಾತಕ್ಕೆ ಒಳಗಾಗಿದ್ರು. ಜೊತೆಗೆ 2 ಸಾವುಗಳು ಕೂಡ ಆಗಿದ್ವು. ಅದಾಗಿಯೂ ಕೂಡ ಇಲ್ಲಿನ ವಿವಿಗಳಿಗೆ ಅಥವಾ ಯೂನಿವರ್ಸಿಟಿಯ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಿದ್ರು. ಆದಾಗ್ಯೂ ಕೂಡ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿರಲಿಲ್ಲ. ಸೊ ಇದೀಗ ಮೃತ ಮಾನಸ ಅವರ ಕುಟುಂಬಕ್ಕೆ ಪರಿಹಾರವನ್ನ ಕೊಡಬೇಕು. ಸಾರ್ವಜನಿಕ ವಾಹನಗಳ ಪ್ರವೇಶ ನಿರ್ಬಂಧ ಆಗಬೇಕು. ಅದರ ಜೊತೆಗೆ ಸರ್ಕಾರದ ಓರ್ವ ಪ್ರತಿನಿಧಿ ಇಲ್ಲಿಗೆ ಬರಬೇಕು ಅನ್ನುವಂತಹ ಬೇಡಿಕೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಯೂನಿವರ್ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ ಎಲ್ಲಾ ರಸ್ತೆಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಸೊ ಸಾರ್ವಜನಿಕ ವೆಹಿಕಲ್ಸ್ಗಳು ಕೂಡ ಅಲ್ಲಲ್ಲೇ ಲಾಕ್ ಆಗಿದ್ದಾವೆ. ಸುಮಾರು ಒಂದು ಅರ್ಧ ಗಂಟೆಯಿಂದಲೂ ಕೂಡ ವಾಹನಗಳ ಸಂಚಾರ ಕಂಪ್ಲೀಟ್ ಆಗಿ ಸ್ಥಗಿತ ಆಗಿದೆ. ಅಲ್ಲಲ್ಲೇ ಲಾಕ್ ಅನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನ ಮನವೊಲಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅದಾಗಿಯೂ ಕೂಡ ವಿದ್ಯಾರ್ಥಿಗಳು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಅಪಘಾತಗಳು ಕೂಡ ಆಗಿದ್ವು. ಸಾರ್ವಜನಿಕ ವಾಹನಗಳ ಓಡಾಟಕ್ಕೆ ಬ್ರೇಕ್ ಅನ್ನ ಹಾಕಬೇಕು, ನಿರ್ಬಂಧವನ್ನ ವಿಧಿಸಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಮಾಡಿದ್ರು. ಅದಾಗಿಯೂ ಕೂಡ ಯಾವುದು ಕೂಡ ಆಗಿರ್ಲಿಲ್ಲ. ಒಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ, ಮಾತನಾಡಿಸ್ತೀನಿ. ಮೇಡಮ್ ಹೇಳಿ, ಸುಮಾರು ಇನ್ಸಿಡೆಂಟ್ಗಳು ಆಗಿದ್ವು. ಈಗ ಎಲ್ಲರೂ ಕೂಡ ಒಟ್ಟಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಏನ್ ಡಿಮ್ಯಾಂಡ್ ಸರ್? ಅಲ್ಲಿ ಡಿಪೆಂಡ್ ಇರ್ತಿದ್ದಾರೆ, ರೋಡ್ ಬಂದ್ ಆಗ್ಬೇಕು. ಮೇನ್ ರೋಡ್ ಬಂದಾಗಬೇಕು. ಈಗ ಔಟರ್ಸ್ಗೆ ಅಲೋ ಮಾಡಬಾರ್ದು. ಒಂದ್ ನಿಮಿಷ. ನಮ್ದೇ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ಅವಳು ನಮ್ ಜೊತೆನೆ ಕ್ಲೋಸ್ ಆಗಿ ಮಾತಾಡ್ತೀವಿ. ನಮ್ ಜೂನಿಯರ್, ನಮ್ದೇ ಡಿಪಾರ್ಟ್ಮೆಂಟ್ ಅವಳು. ಈ ಭಾಗದಲ್ಲಿ ಸಾರ್ವಜನಿಕರ ವಾಹನಗಳು ಕೂಡ ಅಲ್ಲೇ ನಿಂತಿದ್ದಾವೆ. ಅದು ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಇಂದ ಇದು ಉಳ್ಳಾಲ, ಕೆಂಗೇರಿ ಆ ಭಾಗದಲ್ಲಿ ಬರುವಂತದ್ದು ವೆಹಿಕಲ್ಸ್ಗಳು. ಮತ್ತೆ ಈ ಭಾಗದಲ್ಲಿ ಈಗ ವಿಸಿಗಳು ಕೂಡ ಬಂದಿದ್ದಾರೆ. ಖುದ್ದು ಈಗ ವಿದ್ಯಾರ್ಥಿಗಳನ್ನ ಮನವೊಲಿಸುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಏನು ವಿದ್ಯಾರ್ಥಿಗಳು ಒಪ್ಕೊಳ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಪ್ರತಿಭಟನೆ ತೀವ್ರತೆ ಕೂಡ ಈಗ ನಿಧಾನಕ್ಕೆ ಹೆಚ್ಚಾಗ್ತಾ ಇದೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸರ್ಕಾರನೂ ವಹಿಸ್ಕೋಬೇಕು. ಯಾಕೆಂತ ಹೇಳಿದ್ರೆ ಕಳೆದ 4 ವರ್ಷದ ಹಿಂದೆ